ಗುರುಜಿ, ತಿರುಚೇರೈ ಕ್ಷೇತ್ರದ ಕುರಿತು ತಿಳಿಸ್ಕೊಡ್ತಿದ್ರಿ, ಪ್ರಾರಂಭ ಮಾಡಿದ್ರಿ, ಕಾಯ್ತಾ ಇರಿ, ಮತ್ತಷ್ಟು ಮಾಹಿತಿ ನೀಡ್ತೀನಿ ಅಂತ ಹೇಳಿ ವಿರಾಮ ತಗೊಂಡಿದ್ವಿ. ಮಾತುಕತೆ ಮುಂದುವರ್ಸೋಣವಾ? ಖಂಡಿತ. ಈ ಒಂದು ಕ್ಷೇತ್ರದ ಮಹಿಮೆ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಕ್ಕಂಥ ವಿಧಾನ ಏನು ಅಂದರೆ, ನೀವುಗಳು ಕುಂಭಕೋಣಮಿಂದ ಸುಮಾರು 27 ಕಿಲೋಮೀಟರ್ ದೂರದಲ್ಲಿ ಹೋಗಬೇಕು. 22 ಕಿಲೋಮೀಟರ್ ದೂರದಲ್ಲಿ ಹೋದಾಗ ಋಣ ವಿಮೋಚನಾಥ ಅಂತಿದ್ದಾನೆ. ಆ ಋಣ ವಿಮೋಚನಾಥನ ಸ್ಮರಣೆ ಮಾಡ್ಕೋಬೇಕು. ಋಣ ವಿಮೋಚನಾಥನ ಸ್ಮರಣೆ ಮಾಡಿಕೊಂಡ ನಂತರವೇ ನೀವು ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ಹೋಗಬೇಕು. ಇಲ್ಲದಿದ್ದರೆ ಪ್ರಯೋಜನವಿಲ್ಲ. ಋಣ ತೀರಿಸ್ಕೊಳ್ಳದೆ ನೀವು ಶ್ರೀನಿವಾಸನ ದೇವಸ್ಥಾನಕ್ಕೆ ಕಾಲವಿಟ್ಟರೆ ಪ್ರಯೋಜನವೇ ಇಲ್ಲ. ಈ ಋಣ ತೀರಿಸೋದು ಯಾರು? ಋಣ ವಿಮೋಚನಾಥ. ಯಾರವನು? ಸಾಕ್ಷಾತ್ ಪರಮೇಶ. ಅಂಥ ಒಂದು ಪರಮೇಶನು ಎಲ್ಲಿದ್ದಾನೆ? ಒಂದು ಭಾಗ ಕಾವೇರಿ. ಈ ಕಾವೇರಿ ಎಲ್ಲಿಂದ ಹರಿತಾ ಇದ್ದಾಳೆ? ಜಗದಾಂಬಿಕಾ ಕೃಪಾ ಕಟಾಕ್ಷದಲ್ಲಿ ಕೈವಲ್ಯದಲ್ಲೇ ಹರಿತಾ ಇದ್ದಾಳೆ. ಕೈಯಲ್ಲಿ ಅಮೃತ ಕಲಶ, ರಾಕಾಯಮ್ಮ ಬೆಟ್ಟ ಅಂತಿದೆ. ತಿರುಪರಕೊಂಡ್ರದಿಂದ ಸಮುದ್ರ ಭಾಗದಲ್ಲಿ ಕನ್ಯಾಕುಮಾರಿ ಕ್ಷೇತ್ರದವರೆಗೂ ಹರ್ಕೊಂಡು ಹೋಗ್ತಾ ಇದ್ದ ಸಮಯದಲ್ಲಿ ಈ ಕಾವೇರಿ ಈ ಭಾಗದಲ್ಲಿ ಹೋಗ್ತಾಳೆ. ಎಡಭಾಗದಲ್ಲಿ ಸಾಕ್ಷಾತ್ತು ಕೈವಲ್ಯ ನಾರಾಯಣನಾಗಿರ್ತಕ್ಕಂಥ ಶ್ರೀನಿವಾಸನು, ಬಲಭಾಗದಲ್ಲಿ ಸಾಕ್ಷಾತ್ ಅನುಗ್ರಹವನ್ನು ಕೊಡ್ತಕ್ಕಂಥದ್ದು ಯಾವ ಭಾಗಕ್ಕೆ? ಸಾಕ್ಷಾತ್ ಪರಮೇಶ್ವರನ ಕೃಪಾ ಕಟಾಕ್ಷಕ್ಕೆ. ಅಂದರೆ ನೀವುಗಳು ಆ ಕ್ಷೇತ್ರದಲ್ಲಿ ಕಾವೇರಿ ಬಲಭಾಗಕ್ಕೆ, ನಾವುಗಳು ಅಲ್ಲಿ ಕ್ಷೇತ್ರದ ಮಹಿಮೆ ಹಾಗೆ ಕಾವೇರಿ ಬಲಭಾಗಕ್ಕೆ ಋಣವನ್ನು ತೀರಿಸಿ ಎಡಭಾಗಕ್ಕೆ ಬಂದು ಶ್ರೀನಿವಾಸನ ಸಾನ್ನಿಧ್ಯ ದರ್ಶನ ಮಾಡಿದಾಗ ಪೂರ್ಣ ಮಂಗಳ ಕಾಮಾಕ್ಷಿ ಕೃಪಾ ಕಟಾಕ್ಷವಾಗುತ್ತೆ. ಮಂಗಳಕರವಾಗಿರ್ತಕ್ಕಂಥ ಅಮಂಗಳವಾಗಿರ್ತಕ್ಕಂಥ ಜೀವನ, ಮಂಗಳಕರವಾಗಿರೋ ಕೆಲಸಗಳು ಸಾಕಷ್ಟು ಹೆಚ್ಚಾಗತ್ತೆ. ಇದಕ್ಕೆ ನೀವುಗಳೆಲ್ಲ ಏನು ಮಾಡಬೇಕು ಅಂದರೆ, ಮೊದಲು ಅಲ್ಲಿ ಹೋಗಬೇಕು. ಋಣ ವಿಮೋಚನಾಥ ಅಂತ ಒಂದು ದೃಶ್ಯ. ಆ ದೃಶ್ಯದಲ್ಲಿ ಆನಂದವಾಗಿರ್ತಕ್ಕಂಥ ಪರಮಾತ್ಮನ ಕೃಪಾ ಕಟಾಕ್ಷದಲ್ಲಿ ರಾವಣ ಕೃತ ಸ್ತೋತ್ರಂ, ಈ ರಾವಣ ಸಾಕ್ಷಾತ್ ಅವನೇ ಸ್ತೋತ್ರವನ್ನು ಮಾಡಿ ಈ ಅಭಿಷೇಕವನ್ನು ಪ್ರತಿಷ್ಠಾಪನಾ ಪೂರ್ವಕವಾಗಿ ಸೂರ್ಯನಾರಾಯಣ ಸಾಕ್ಷಿ ಸ್ವರೂಪವಾಗಿ ಪ್ರತಿಷ್ಠಾಪನೆ ಮಾಡಿರೋದು. ಸೂರ್ಯನ ಪ್ರತಿಷ್ಠೆ ಮಾಡಿರೋದು ಏನಕ್ಕೆ? ಯಾರಿಗಾದರೂ ಎಂಥ ಯಶಸ್ಸು ಕೀರ್ತಿ ಇರತಕ್ಕಂಥವ್ರಿಗೆ ಯಶಸ್ಸು ಕೀರ್ತಿ ಸಿಗ್ತಾ ಇಲ್ಲ. ಅಂದರೆ ಸಾಧಾರಣವಾಗಿ ಪ್ರಮೋಷನ್ ಇಲ್ಲ, ನನಗೆ ಭಾಳ ವರ್ಷದಿಂದ ದುಡಿತಾನೆ ಇದ್ದೀನಿ, ಇಂಕ್ರಿಮೆಂಟ್ ಇಲ್ಲ, ಎಷ್ಟೋ ಕಾಸಿಗೆ ದುಡ್ಡು ಅದೇ ದುಡ್ಡಾಗಿದೆ, ಸ್ವಲ್ಪ ಜಾಸ್ತಿ ಮಾಡಿಸಪ್ಪ ಅನ್ನೋದೆಲ್ಲ ಇರುತ್ತೆ. ಇಲ್ಲ, ತಾತ ಮುತ್ತಾತನ ಮಾಡ್ತಿರೋ ಪಾಪಕರ್ಮಗಳು ನನ್ನ ಮೇಲೆ ಋಣ ಇದೆ, ಗೊತ್ತಿದ್ದೋ ಗೊತ್ತಿಲ್ಲದೋ ಇಷ್ಟೆಲ್ಲ ಆಗೋಗಿದೆ ಅನ್ನೋ ಥರ ಆಗಿರ್ತಕ್ಕಂಥ ಜೀವನಗಳನ್ನ ಋಣ ವಿಮೋಚನೆ ಕೊಡ್ತಕ್ಕಂಥ ಯಾರೋ? ಪರಮೇಶ್ವರ. ಈ ಪರಮೇಶ್ವರ ಇದೇ ಕ್ಷೇತ್ರದಲ್ಲಿ ಒಳ್ಳೆ ಅನುಗ್ರಹ ಕೊಡ್ತಕ್ಕಂಥವನು. ಆ ಪರಮಾತ್ಮ ಕೃಪಾ ಕಟಾಕ್ಷಕ್ಕೆ ಪಾತ್ರವಾಗಕ್ಕೆ ನೀವೇನು ಮಾಡಬೇಕು? ಅಲ್ಲಿ ಹೋಗಿ ಪ್ರದೋಷ ಪೂಜೆ ಅಂತಿದೆ. ಈ ಪ್ರದೋಷ ಪೂಜೆಯನ್ನು ಮಾಡಿಸ್ಬೇಕು. ಹೇಗೆ ಮಾಡಿಸ್ಬೇಕು ಎತ್ತ ಅಂತ ಹೇಳ್ತೀನಿ. ಆದರೆ ಮೊದಲು ಈ ಆನಂದವಾಗಿರ್ತಕ್ಕಂಥ ಶಿವತಾಂಡವ ಸ್ತೋತ್ರ ಜೊತೆಗೆ ಆ ಈಶ್ವರನಿಗೆ ಅಭಿಷೇಕವಾಗೋದನ್ನು ನೋಡಿ ತದನಂತರ ಬನ್ನಿ, ಆಮೇಲೆ ಹೇಳ್ತೀನಿ. ವಿರಾಜಮಾನ ಮೂರ್ಧನಿ ಸಕಲ ಜಗತ್ತ ಗಜ್ವಲೆಲ್ಲ ಲಾಟ ಪಟ್ಟ
ನೋಡಿದ್ರ ಶಿವತಾಂಡವ ಸ್ತೋತ್ರವನ್ನು ರಾವಣಕೃತ ಸ್ತೋತ್ರಂ ಅಂತ ಕರಿತೀವಿ. ರಾವಣನೇ ಸ್ವತಃ ಬರೆದಿರ್ತಕ್ಕಂಥ ಶಿವತಾಂಡವ ಸ್ತೋತ್ರದಲ್ಲಿ ಇಂಥ ಒಂದು ದೇವ ಸಾನ್ನಿಧ್ಯ, ಆ ಈಶ್ವರನಿಗೆ ಅಭಿಷೇಕ ಮಾಡ್ತಾ ಮಾಡ್ತಾ ನೀವು ನೋಡ್ತಾ ಇದ್ರೆ ಎಂಥ ಆನಂದ ಅಂದರೆ, ಯಾವ ಜಗತ್ತಲ್ಲೂ ಇಂಥ ಒಂದು ಲಿಂಗ ಇನ್ಯಾವುದೋ ಭೂತ ಭವಿಷ್ಯದಲ್ಲಿ ಬರೆದಿಲ್ಲ, ಮಾಡಿಲ್ಲ. ಮೂರೇ ಲಿಂಗಗಳು. ಯಾವುದು? ತಂಜಾವೂರಲ್ಲಿರ್ತಕ್ಕಂಥ ಬೃಹದೇಶ್ವರ, ಎರಡನೇದಾಗಿರ್ತಕ್ಕಂಥ ತಿರುಚೇರಲ್ಲಿರ್ತಕ್ಕಂಥ ಈಶ್ವರ, ಮೂರನೇದಾಗಿ ಕಲ್ಯಾಣನಾಥೇಶ್ವರ ಅಂತ. ಈ ಮೂರು ಲಿಂಗಗಳು ಏಕಕಾಲಕ್ಕೆ ಆಗಿರತಕ್ಕಂಥದ್ದು. ಈ ಮೂರು ಲಿಂಗಗಳೇ ಇಡೀ ಜಗತ್ತಿನ ಸಂರಕ್ಷಣೆ ಮಾಡೋದು, ತ್ರಿಕೋಣಾಕಾರದಲ್ಲಿರೋದು. ಅಭಿಷೇಕವನ್ನು ಮಾಡ್ತಾ ಮಾಡ್ತಾ ನೀವು ಹೀಗೆ ತಳ್ಳಬೇಕಾಗಿಲ್ಲ, ಹೀಗಂದರೆ ಸಾಕು, ಅದಾಗದೇ ಆನಂದವಾಗಿ ಹೋಗುತ್ತೆ. ಇಂಥ ಒಂದು ದೈವ ಸಾನ್ನಿಧ್ಯದ ತಿರುಚೇರೆ ಕ್ಷೇತ್ರದಲ್ಲಿ ಆ ಪ್ರದೋಷ ಪೂಜೆ ಕೊಡಬೇಕು. ಪ್ರದೋಷ ಪೂಜೆ ಕೊಟ್ಟಾಗ ಅಭಿಷೇಕವಾದ ನಂತರ ಆ ಪ್ರದೋಷ ಪೂಜೆಗೆ 11 ಪ್ರದೋಷಗಳಿಗೆ ನಿಮ್ಮ ಮನೆಗೆ ಪ್ರಸಾದ ಬರುತ್ತೆ.